ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇನ್ನು 6ರಿಂದ 10ನೇ ತರಗತಿ ಗಂಟ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದೆಯಾ ಅದರಲ್ಲಿ 6ನೇ ಕ್ಲಾಸ್ದು ಪಾರ್ಟ್ 1 ಪಾರ್ಟ್ 2 ಕಂಪ್ಲೀಟ್ ಮಾಡಿದ್ದೀನಿ. ಇದು 7ನೇ ಕ್ಲಾಸ್ದು ಪಾರ್ಟ್ 1 ಲಾಸ್ಟ್ ಕ್ಲಾಸ್. ಇದು ಲಾಸ್ಟ್ ಲೆಸನ್. ಇದೊಂದು ಲೆಸನ್ ಆದರೆ ಪಾರ್ಟ್ 1 ಕಂಪ್ಲೀಟ್ ಆಗ್ತೈತೆ. ನೆಕ್ಸ್ಟಲ್ಲಿ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು. ಹಬ್ಬಗಳೆಂದರೆ ನಮಗೆ ಅರಿವಿಲ್ಲದಂತೆ ಏನಾಗ್ತೈತೆ, ಮನ ಮುದಗೊಳ್ತೈತಿ, ಅಂದರೆ ಸಂತೋಷ, ಒಂಥರ ಖುಷಿ ಆಗ್ತೈತೆ. ಪ್ರತಿ ವರ್ಷವೂ ಕೆಲವು ಇಂತಹ ಹಬ್ಬದ ದಿನಗಳನ್ನು ನಾವು ಉತ್ಸಾಹಕತೆಯಿಂದ ಏನು ಮಾಡ್ತೀವಿ, ಸ್ವಾಗತಿಸ್ತೀವಿ. ಇದಕ್ಕೆ ಕಾರಣ ಏನು ಅಂತಂದರೆ ಅವ್ಯಕ್ತ ಸಂತೋಷ ಅಂದು ಪೂರ್ಣ ಏನಾಗ್ತೈತೆ. ಅದಕ್ಕೆ ಕಾರಣ ಏನಂದರೆ ಅವ್ಯಕ್ತ ಸಂತೋಷ ಅಂದು ಪೂರ್ಣ ವ್ಯಕ್ತ ಆಗ್ತೈತೆ, ಅಂದರೆ ಅಷ್ಟು ಖುಷಿ ಆಗ್ತೈತೆ ನಮಗೆ ಆ ದಿನ ಅಂತ ಅರ್ಥ. ಎಣ್ಣೆ ಸ್ನಾನ, ಹೊಸ ಬಟ್ಟೆ, ವಿವಿಧ ಭಕ್ಷ್ಯ ಭೋಜ್ಯಗಳು, ನೆಂಟರಿಷ್ಟರ ಆಗಮನ, ಹಾಸ್ಯಪೂರ್ಣ ಮಾತುಗಳು ಎಲ್ಲವೂ ಚೆಂದ. ಒಂದು ಹಬ್ಬ ಇದೆ ಅಂದರೆ ಅಲ್ಲಿ ಏನಾಗ್ತೈತೆ, ಹೊಸ ಬಟ್ಟೆ ಹಾಕೋತೀವಿ, ಎಣ್ಣೆ ಸ್ನಾನ ಮಾಡ್ತೀವಿ, ದೀಪಾವಳಿಗೆಲ್ಲ ಎಣ್ಣೆ ಸ್ನಾನ ಮಾಡ್ತೀವಲ್ಲ, ಹಾಗೆ ಭಕ್ಷ್ಯ ಭೋಜನಗಳು ಮಾಡ್ತೀವಿ, ವಿಧವಾದಂಥದ್ದು. ನೆಂಟರಿಷ್ಟರೆಲ್ಲ ಬರ್ತಾ ಇರ್ತಾರೆ, ಹಾಸ್ಯಪೂರ್ಣ ಮಾತುಗಳೆಲ್ಲರೂ ಖುಷಿಯಿಂದ ಇರ್ತೀವಿ. ಎಲ್ಲವೂ ಒಂದು ಸೇರಿದ್ರೆ ಏನಾಗ್ತದೆ, ಒಂಥರ ಚೆಂದ ಅನಿಸುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ದಿನದಲ್ಲೂ ಯಾವ ಕೊರತೆ ಕಾಣೋದು, ಆ ದಿನ ಏನು ಹಬ್ಬದ ದಿನ ಇರ್ತೈತಲ್ಲ ಆ ದಿನದಾಗ ಆ ರೀತಿ ನಮಗೆ ಯಾವುದೇ ಒಂದು ರೀತಿಯ ಕೊರತೆ ಇದೆ ಅಂಥೇಳಿ ಅನಿಸೋದಿಲ್ಲ. ಇಂತಹ ಹಬ್ಬದ ದಿನಗಳು ವರ್ಷದಲ್ಲಿ ಹಲವಾರು ಬರ್ತವೆ. ಹಲವಾರು ಹಬ್ಬಗಳು ನಾವು ಆಚರಣೆ ಮಾಡ್ತೀವಿ. ಅವರವರ ಭಾವ ಭಕ್ತಿಗೆ ಅನುಗುಣವಾಗಿ ಕೆಲವು ದಿನಗಳ ಆಚರಣೆ ಸಾಮಾನ್ಯ. ಇತ್ತೀಚಿನ ದಿನಗಳಲ್ಲಿ ಇವುಗಳು ವೈಭವ ಏನಾಗ್ತವೆ, ಪೂರ್ಣವಾಗಿ ಆಚರಿಸಲ್ಪಡ್ತಾ ಇದ್ದಾವೆ. ಇಂತಹ ಹಬ್ಬಗಳನ್ನು ನಾವು ಜಾತಿ ಧರ್ಮಗಳಿಗೆ ತಕ್ಕಂತೆ ಆಚರಿಸ್ತೀವಿ. ಆಯಾ ಧರ್ಮ ಕ್ರಿಶ್ಚಿಯನ್ ಇದ್ದರೆ ಅವ್ರ ಹಬ್ಬಗಳ ಆಚರಣೆ ಮಾಡ್ತಾರೆ, ಮುಸ್ಲಿಮ್ಸ್ ಇದ್ದರೆ ಅವರವ್ರ ಹಬ್ಬಗಳ ಆಚರಣೆ ಮಾಡ್ತಾರೆ, ಬೌದ್ಧರು ಅವ್ರ ಧರ್ಮ ಆಚರಣೆ ಮಾಡ್ತಾರೆ ಅವ್ರ ಹಬ್ಬ, ಹಾಗೆ ಹಿಂದೂಗಳು ನಮ್ಮ ಹಬ್ಬಗಳು ನಾವು ಆಚರಣೆ ಮಾಡ್ತೀವಿ. ಈ ರೀತಿ ಅವರವರ ಧರ್ಮಕ್ಕೆ ಏನು ಮಾಡ್ತಾರೆ, ತಕ್ಕಂತೆ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಕೆಲವು ಹಬ್ಬಗಳನ್ನು ರಾಷ್ಟ್ರೀಯವಾಗಿಯೂ ಸಂಸ್ಕೃತಿಯಾಗಿಯೂ ಆಚರಿಸ್ತೀವಿ. ಕೆಲವು ಹಬ್ಬಗಳು ಮಾಡ್ತೀವಿ ರಾಷ್ಟ್ರ ಹಬ್ಬಗಳಂತ ಆಚರಣೆ ಮಾಡ್ತೀವಿ. ಸಾಂಸ್ಕೃತಿಕ ಪ್ರತೀಕವಾಗಿಯೂ ಕೂಡ ಆ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಈ ದಿನಗಳಲ್ಲಿ ಕಲೆ, ಸಾಹಿತ್ಯ, ಕ್ರೀಡೆ, ಹಾಸ್ಯ, ಸಂಗೀತದಂತಹ ಕಾರ್ಯಕ್ರಮಗಳು ಕೂಡ ನಡೀತವೆ. ಸಂತೋಷ ಸಡಗರಗಳೇ ಹಬ್ಬಗಳು ಅಂತೇಳಿ ನಾವು ಕರಿತೀವಿ. ಸಂತೋಷ ಸಡಗರಗಳು ನಾವೇನು ವಿಜೃಂಭಣೆ ಮಾಡ್ತೀವಲ್ಲ ಅವೇ ಹಬ್ಬಗಳು. ಈ ಹಬ್ಬಗಳನ್ನು ಸಾಮಾನ್ಯವಾಗಿ 4 ಭಾಗವಾಗಿ ಏನು ಮಾಡ್ತೀವಿ, ವಿಂಗಡಣೆ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬಗಳು, ನಾಡ ಹಬ್ಬಗಳು, ಜಯಂತಿಗಳು, ಧಾರ್ಮಿಕ ಹಬ್ಬಗಳು. ನಾವು ಈಗ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಹಾಗಾದರೆ ಈಗ ರಾಷ್ಟ್ರೀಯ ಹಬ್ಬಗಳು, ನಾಡ ಹಬ್ಬಗಳು ಯಾವ ಅಂತ ನೋಡೋಣ. ಈಗ ನಾಡ ಹಬ್ಬಗಳು. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ಸಂಸ್ಥಾನಗಳಲ್ಲಿ ತಮ್ಮದೇ ಆದಂತಹ ಆಡಳಿತ, ಸಂಸ್ಕೃತಿ, ಆಚಾರ ವಿಚಾರಗಳಿದ್ದು ಅದರಂತೆಯೇ ಅವರ ಹಬ್ಬಗಳನ್ನು ನಾವೇನು ಮಾಡ್ತೀವಿ, ಆಚರಿಸ್ಕೊಳ್ತಾ ಬರ್ತಾಯಿದ್ದೀವಿ. ಸ್ವಾತಂತ್ರ್ಯದ ನಂತರ ಭಾರತ ಗಣರಾಜ್ಯದಲ್ಲಿ ಎಲ್ಲ ಪ್ರಾಂತ್ಯಗಳು ಒಂದುಗೂಡಿ ಪ್ರಾಂತೀಯ ಮನೋಭಾವನೆಯನ್ನು ಒಗ್ಗಟ್ಟಿನಿಂದ ಏನು ಮಾಡ್ತಾಯಿದ್ದಾವೆ, ನಾಡ ಹಬ್ಬಗಳನ್ನು ಆಚರಿಸಲು ತೊಡಗ್ತಾ ಇದ್ದಾವೆ. ಆಯಾ ಪ್ರಾಂತ್ಯದಲ್ಲಿ ಅಲ್ಲಿನ ಭಾಷೆ, ಸಂಸ್ಕೃತಿ, ಪರಂಪರೆಗಳನ್ನೊಳಗಾಗಿ ಏನು ಮಾಡ್ತಾರೆ, ಈ ಒಂದು ನಾಡ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ನಾಡು ಐಕ್ಯತೆಯಿಂದ ಆಚರಿಸುವ ಹಬ್ಬಗಳನ್ನು ನಾವು ನಾಡು ಹಬ್ಬಗಳು ಅಂತಲೇ ಕರಿತೀವಿ. ಈ ಕರ್ನಾಟಕ ನಾಡಿದೆ, ಇವಾಗ ತಮಿಳುನಾಡಿದೆ, ಆಂಧ್ರ ಇದೆ, ಅವ್ರು ಏನು ಮಾಡ್ತೀವಿ, ಅವರ ನಾಡಿಗೆ ತಕ್ಕಂತೆ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಆ ನಾಡಿನೊಳಗೆ ಆಚರಣೆ ಮಾಡುವಂಥ ಹಬ್ಬಗಳು ಏನಂತೀವಿ, ನಾಡ ಹಬ್ಬಗಳು ಅಂತೇಳಿ ಕರಿತೀವಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಹಲವು ನಾಡ ಹಬ್ಬಗಳನ್ನು ನಾವು ಆಚರಿಸ್ತೀವಿ. ಅಂತೆಯೇ ಕರ್ನಾಟಕದಲ್ಲಿ ದಸರಾ ಹಬ್ಬ ಹಾಗೂ ಕರ್ನಾಟಕದಲ್ಲಿ ರಾಜ್ಯೋತ್ಸವಗಳು ಕೂಡ ನಾಡ ಹಬ್ಬಗಳಾಗಿ ಏನು ಮಾಡ್ತೀವಿ, ಆಚರಣೆ ಮಾಡ್ತಾಯಿದ್ದೀವಿ. ದಸರಾ ಎಂದರೆ 10 ದಿನಗಳ ಕಾಲ ಆಚರಿಸುವಂಥ ಹಬ್ಬ ಆಗಿದೆ. ಇದು ಪ್ರತಿ ವರ್ಷ ಆಶ್ವಯುಜ ಮಾಸದ ಪಾಡ್ಯಮಿ ಎಂದು ಏನು ಮಾಡ್ತಾರೆ, ದಶಮಿಯವರೆಗೆ ಈ ಒಂದು ಹಬ್ಬ ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ ಗಂಟ ಆಚರಣೆ ಮಾಡ್ತಾರೆ. ನಾಡಿನ ಹೊರನಾಡಿನ ಹೊರದೇಶದ ಕಲಾಕಾರರು, ಸಾಹಿತಿಗಳು, ಕುಸ್ತಿಪಟುಗಳು, ಪ್ರೇಕ್ಷಕರು ಇಲ್ಲಿ ಏನು ಮಾಡ್ತಾರೆ, ಆಗಮಿಸಿ ಅದಕ್ಕೊಂದು ಕಳೆಯನ್ನು ತುಂಬುತ್ತಾರೆ. ಇದೊಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ ಅಂತೇಳಿ ನಾವು ಕರಿತೀವಿ. ವಿಜಯನಗರ ಅರಸರು ಇದನ್ನು ಏನು ಮಾಡ್ತಾರೆ, ಆಚರಣೆಗೆ ತರ್ತಾರೆ. ದಸರಾ ಹಬ್ಬ ಆಚರಣೆ ತಂದವರು ಯಾರು ಅಂದರೆ ನಾವು ಹಿಸ್ಟ್ರಿಯಲ್ಲಿ ಓದ್ತೀವಿ. ವಿಜಯನಗರದ ಅರಸರು. ವಿಜಯನಗರದ ರಾಜಧಾನಿ ಹಂಪಿಯಲ್ಲಿ ನಡೆಯುತ್ತಿದ್ದಂತಹ ದಸರಾ ಆಚರಣೆ ಶ್ರೀ ದೇವರಾಯನ ಒಂದು ಕಾಲದಲ್ಲಿ ಏನಾಗ್ತದೆ, ವೈಭವಯುತವಾಗಿ ಆಚರಣೆ ಮಾಡ್ತಾರೆ. ಅಲ್ಲಿ ಕಲೆ, ಕ್ರೀಡೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ಸಾಹಸದ ಸ್ಪರ್ಧೆಗಳನ್ನು ಏರ್ಪಡಿಸಿ
ವಿಜೇತರಿಗೆ ಬಿರುದು ಬಹುಮಾನಗಳು ನೀಡುವ ಮೂಲಕ ಅದೇನು ಮಾಡ್ತಾಯಿದ್ರು, ಸನ್ಮಾನಿಸ್ತಾ ಇದ್ದರು. ನಂತರದಲ್ಲಿ ಮೈಸೂರು ಅರಸರು ಈ ಆಚರಣೆಯನ್ನು ಏನು ಮಾಡ್ತಾರೆ, ಮುಂದುವರಿಸಿಕೊಂಡು ಬಂದು ನಂತರ ಕರ್ನಾಟಕ ಸರ್ಕಾರ ಈ ಹಬ್ಬವನ್ನು ಪ್ರತಿ ವರ್ಷ ಏನು ಮಾಡ್ತಾಯಿದೆ, ಆಚರಣೆ ಮಾಡ್ತಾಯಿದೆ. ಪ್ರಾರಂಭದ ದಿನದಿಂದ 7ನೇ ದಿನದವರೆಗೂ ವಿವಿಧ ಒಂದು ಪೂಜೆಗಳನ್ನು ಮಾಡುತ್ತಾ ದಿನಕ್ಕೊಂದು ರೀತಿಯಲ್ಲಿ ಕಲೆ, ಕ್ರೀಡೆ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು ನಡೀತಿರ್ತವೆ. ಪೂಜೆ ಪುನಸ್ಕಾರಗಳು ಇಡೀ ರಾಜ್ಯದಾದ್ಯಂತ ನಡೀತಿರ್ತವೆ. 8ನೇ ದಿನ ಶಕ್ತಿ ದೇವಿಯ ಒಂದು ಆರಾಧನೆ ಇರ್ತೈತೆ. 9ನೇ ದಿನ ಆಯುಧಗಳನ್ನು, ವಾಹನಗಳನ್ನು, ವಸ್ತುಗಳನ್ನು ತೊಳೆದು ಪೂಜೆ ಮಾಡ್ತಾರೆ. ಇದಕ್ಕೇನಂತೀವಿ ಆಯುಧ ಪೂಜೆ ಅಂತೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಏನು ಮಾಡ್ತಾರೆ, ಗೊಂಬೆಗಳನ್ನು ಮನೆಗಳಲ್ಲಿ ಕೂಡಿಸ್ತಾರೆ. 10ನೇ ದಿನ ನಾಡಿನ ಎಲ್ಲ ಕಲೆಗಳ ಒಂದು ಪ್ರದರ್ಶನ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಜಂಬೂ ಸವಾರಿಯ ದಿನ ಉತ್ಸವ ಏನು ಮಾಡ್ತಾರೆ, ಜರುಗ್ತೈತೆ. ಹಿಂದೆ ಜಂಬೂ ಸವಾರಿ ಪಟ್ಟದ ಆನೆಯ ಮೇಲೆ ಚಿನ್ನದ ಅಂಬರಿಯನ್ನು ಮಹಾರಾಜರ ಮೆರವಣಿಗೆ ನಡೀತಾ ಇತ್ತು. ಅರಮನೆಯಿಂದ ಹೊರಟ ಉತ್ಸವ ಬನ್ನಿ ಮಂಟಪದವರೆಗೂ ಸಾಗ್ತಾಯಿತ್ತು. ಪಂಜಿನ ಕವಾಯತ್ತು, ಬಾಣ ಬಿರುಸುಗಳ ಪ್ರದರ್ಶನ, ಮೋಟಾರ್ ಸೈಕಲ್ ಪರೇಡ್ ಆಕರ್ಷಣೀಯವಾಗಿ ಕಾಣ್ತಿತ್ತು. ನಾಡಿನ ವಿವಿಧ ಸ್ಥಳಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಜರುಗ್ತಾ ಇದ್ದವು. ವಿಶೇಷ ದೀಪಾಲಂಕಾರಗಳಿಂದ ನಾಡೇನು ಮಾಡ್ತಾಯಿತ್ತು, ಕಂಗೊಳಿಸ್ತಾಯಿತ್ತು. ಇಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆಯ ತಾರತಮ್ಯ ಇರೋದಿಲ್ಲ. ಇಲ್ಲಿ ಎಲ್ಲರೂ ಒಟ್ಟಾಗಿ ಆಚರಿಸುವುದರಿಂದ ನಾಡಿನ ಐಕ್ಯತೆ, ರಾಷ್ಟ್ರದ ಸಮಗ್ರತೆಗೆ ಏನಾಗ್ತದೆ, ಬೆನ್ನೆಲುಬಾಗ್ತದೆ. ಭಾವೈಕ್ಯತೆ ಸನ್ನಿವೇಶದ ಸಂಘಟನೆಗಳು ಕೂಡ ಈ ಒಂದು ನಾಡ ಹಬ್ಬಗಳಲ್ಲಿ ಬರ್ತವೆ. ಈಗ ಕರ್ನಾಟಕ ರಾಜ್ಯೋತ್ಸವ, ಇದು ಸಲ ತಿಳ್ಕೊಂಡಿವಿ. ಕರ್ನಾಟಕ ರಾಜ್ಯೋತ್ಸವ ಅಂದರೆ ಸಂಪತ್ಭರಿತ ಗಂಧದ ನಾಡು, ಚಂದದ ಬೀಡು ನಮ್ಮ ಈ ಕನ್ನಡ ನಾಡು. ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕೇನು ಮಾಡ್ತೀವಿ, ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವ ಅಂಥೇಳಿ ಮಾಡ್ತೀವಿ. ವಿದ್ಯಾರ್ಥಿಗಳು ನೀವು ಸಹ ನಿಮ್ಮ ಕೇಂದ್ರ ಸ್ಥಳಗಳಲ್ಲಿ ಅಥವಾ ಇಲಾಖಾ ಸಂಘಗಳ ವತಿಯಿಂದ ಆಚರಿಸುವ ಈ ವೈಭವಪೂರ್ಣ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀರಿ, ಭಾಗವಹಿಸುವಿರಿ. ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಹಲವಾರು ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದ್ದ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸಿನ ಆಡಳಿತಕ್ಕೆ ಸೇರಿದ ಕೆಲವು ಭಾಗಗಳು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಸಂದರ್ಭದಲ್ಲಿ ಒಗ್ಗೂಡಿ ವಿಶಾಲ ಮೈಸೂರು ರಾಜ್ಯ ಏನು ಮಾಡ್ತದೆ, 1956ರಲ್ಲಿ ಉದಯ ಆಗ್ತೈತೆ. ಏನಾಗ್ತೈತೆ, ಮೈಸೂರು ರಾಜ್ಯ 1956ರಲ್ಲಿ ಏನಾಗ್ತೈತೆ, ಉದಯ ಆಗ್ತೈತೆ. ನಂತರ ಏನಾಗ್ತದೆ ಅಂದರೆ ಹಲವಾರು ವರ್ಷಗಳ ನಂತರ ನಾಡಿನ ಅಭಿಮಾನಿಗಳ ಹೋರಾಟದ ಫಲವಾಗಿ 1973ರ ನವೆಂಬರ್ 1ರಂದು ಏನಾಗ್ತೈತೆ, ಮೈಸೂರು ಇದೆಂದು ಕರ್ನಾಟಕ ಅಂಥೇಳಿ ನಾಮಕರಣ ಮಾಡ್ತಾರೆ. ಈ ಹೆಸರಾದದರಿಂದ ಪ್ರಯುಕ್ತ ಏನು ಮಾಡ್ತಾರೆ, ನವೆಂಬರ್ 1ನ್ನು ಕರ್ನಾಟಕ ರಾಜ್ಯೋತ್ಸವ ಅಂಥೇಳಿ ಆಚರಣೆ ಮಾಡ್ತಾರೆ. ರಾಜ್ಯದ ಅದ್ಧೂರಿ ಆಚರಣೆಯ ಒಂದು ಸಂಕೇತವಾದಂತಹ ಈ ದಿನದಂದು ನಾಡಿನ ಹಬ್ಬದ ಸಡಗರ ಸರ್ಕಾರದ ವತಿಯಿಂದ ಶಾಲೆಗಳು, ಸಾಹಿತ್ಯ ಸಂಘಟನೆಗಳು, ಯುವ ಸಂಘಟನೆಗಳು, ವಿದ್ಯಾಮಂದಿರಗಳು, ಸಂಘ ಸಂಸ್ಥೆಗಳು, ಕಾರ್ಖಾನೆಗಳು ಏನು ಮಾಡ್ತವೆ, ಈ ಒಂದು ಆಡಳಿತ ಮಂಡಳಿಗಳು, ಇಲಾಖೆಗಳ ವತಿಯಿಂದ ಹೃದಯ ಸ್ಪರ್ಶಿಯಾದಂತಹ ಕಾರ್ಯಕ್ರಮಗಳು ಜರುಗುತ್ತವೆ. ನಾಡಿನ ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯ ಚಟುವಟಿಕೆಗಳು, ಕ್ರೀಡೆಗಳು, ಸಂಗೀತ ಸಂಜೆಗಳು, ಹಾಸ್ಯರಸ ಪ್ರಧಾನ ಕಾರ್ಯಕ್ರಮಗಳು, ನಾಟಕಗಳು, ಮೆರವಣಿಗೆಗಳು, ನಾಡಿನ ಪ್ರಸಿದ್ಧ ವೇಷಭೂಷಣಗಳ ಪ್ರದರ್ಶನ ನಡೀತೈತಿ. ಇವು ನಾಡಿನ ಏಕತೆಗೆ ಸಹಕಾರಿಯಾಗ್ತವೆ. ಅಂತೆಯೇ ರಾಷ್ಟ್ರೀಯ ಭಾವೈಕ್ಯತೆಗೆ ಇಲ್ಲಿ ಯಾವ ಧರ್ಮ, ಜಾತಿ, ಭಾಷೆ ಭೇದಗಳಿಲ್ಲದೆ ನಾನು ಕನ್ನಡಿಗ ಎಂಬ ಭಾವನೆಯೊಂದೇ ಮಂತ್ರವಾಗಿ ಏನು ಮಾಡ್ತೈತೆ, ನಾಡಿನ ಏಕತೆ ಮತ್ತು ಸಮಗ್ರತೆಗೆ ಕಾರಣ ಆಗ್ತೈತೆ. ಈಗ ರಾಷ್ಟ್ರೀಯ ಹಬ್ಬಗಳು. ರಾಷ್ಟ್ರದ ಸ್ವತಂತ್ರ, ಐಕ್ಯತೆ, ಸಮಗ್ರತೆಗೆ ಕಾರಣವಾದಂಥ ಸಂದರ್ಭಗಳನ್ನು ನೆನೆಯುವಲ್ಲಿ ಇಡೀ ರಾಷ್ಟ್ರವೇ ಏನು ಮಾಡ್ತದೆ, ಏಕತೆಯಿಂದ ಆಚರಿಸುವ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಕರಿತೀವಿ. ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳು ಯಾವಂದರೆ, ಒಂದು ಸ್ವತಂತ್ರ ದಿನಾಚರಣೆ, ಇನ್ನೊಂದು ಗಾಂಧಿ ಜಯಂತಿ, ಇದು ಗಣರಾಜ್ಯೋತ್ಸವ, ಈ ರೀತಿ 3 ಆಚರಣೆ ಮಾಡ್ತೀವಿ. ಇವಾಗ ಸ್ವತಂತ್ರ ದಿನಾಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಬ್ರಿಟಿಷರ ಶತಮಾನದ ಸುದೀರ್ಘವಾದಂತಹ ಆಡಳಿತದ ವಿರುದ್ಧ ದೇಶದ ಸಾವಿರಾರು ದೇಶಪ್ರೇಮಿಗಳ ಹೋರಾಟ ಏನು ಮಾಡ್ತಾರೆ. ಅವರು ಹೋರಾಟ ನಡೆಸಿದಂತಹ ನಾಯಕರುಗಳು ಯಾರ್ಯಾರಂದರೆ, ಒಂದು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ವಲ್ಲಭಭಾಯಿ ಪಟೇಲ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಮೊದಲಾದವರು ಏನು ಮಾಡ್ತಾರೆ, 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಇದು ಭಾರತೀಯರ ಸ್ವತಂತ್ರವಾದಂಥ ದಿನ ಅಂತೇಳಿ ನಾವು ಕರಿತೀವಿ. ಕೋಟಿ ಹೃದಯಗಳ ಒಂದು ಸಂತಸದಿಂದ ನಲಿದಾಡಿದ ಈ ದಿನವನ್ನು ಪ್ರತಿ ವರ್ಷ ಏನು ಮಾಡ್ತಾರೆ, ಸ್ವತಂತ್ರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ನೂರಾರು ಕಾರ್ಯಕ್ರಮಗಳನ್ನು ದೇಶದ ಐಕ್ಯತೆಗಾಗಿ ಸಂಘಟಿಸಿ ಅವು ಕೂಡ ಆಚರಣೆ ಮಾಡ್ತಾರೆ. ಎಲ್ಲೆಡೆ ತ್ರಿವರ್ಣ ಧ್ವಜ ಹಾರಾಡ್ತಾ ಇರ್ತೈತಿ. ಶಾಲಾ ಕಾಲೇಜುಗಳಲ್ಲಿ
ಹಬ್ಬದ ವಾತಾವರಣ ಮಕ್ಕಳ ಸ್ವಚ್ಛ ಸಮವಸ್ತ್ರದೊಂದಿಗೆ ಶಿಸ್ತಿನಿಂದ ಏನು ಮಾಡ್ತಾರೆ, ಉಡುಪಿನಲ್ಲಿ ಸ್ವಚ್ಛತೆ ಮತ್ತು ಶಿಸ್ತಿನಿಂದ ಈ ದಿನಾಚರಣೆಯನ್ನು ಭಾಗವಹಿಸ್ತಾರೆ. ದೇಶಭಕ್ತಿ ದೇಶಪ್ರೇಮ ಎಲ್ಲೆಡೆ ಕಂಡುಬರ್ತೈತಿ. ಪಥಚಲನೆ ಅಂತ ಕರಿತೀವಿ, ಧ್ವಜವಂದನೆ, ವಾದ್ಯ ಗೋಷ್ಠಿಗಳು, ಸಹಸ್ರ ಪ್ರಧಾನ ಕ್ರೀಡೆಗಳು, ಬೃಹತ್ ಮೆರವಣಿಗೆಗಳು, ಜಯಘೋಷಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಇದೇನು ಮಾಡುತ್ತೆ, ನಡೀತವೆ. ಎಲ್ಲ ಕಡೆ ಸಿಹಿ ವಿತರಿಸಲಾಗ್ತೈತೆ. ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಈ ರಾಷ್ಟ್ರೀಯ ಹಬ್ಬಗಳನ್ನಾಗ್ತವೆ ಕಾರಣವಾಗ್ತವೆ. ಗಣರಾಜ್ಯ ದಿನಾಚರಣೆ. ಭಾರತ ಸ್ವತಂತ್ರದ ನಂತರ ಹರಿದು ಹಂಚಿದ ಹಲವಾರು ಪ್ರಾಂತ್ಯಗಳು ತಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡ್ತವೆ, ಹಲವು ರೀತಿಯಲ್ಲಿ ಆಡಳಿತ ನಡೆಸುತ್ತಾ ಏಕರೂಪದ ಕಾನೂನು ವ್ಯವಸ್ಥೆಗೆ ಒಳಪಟ್ಟಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯ ಸಂವಿಧಾನ ರಚನೆಗೆ ಒಂದು ಸಮಿತಿ ರಚಿಸಲಾಗುತ್ತದೆ. ಈ ಸಮಿತಿಯಲ್ಲಿ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಅವರ ಒಂದು ಪರಿಶ್ರಮದ ಒಂದು ಫಲದಿಂದ ಈಗ ಒಂದು ಭಾರತ ಸಂವಿಧಾನ ಏನಾಗ್ತೈತೆ, ರಚನೆ ಆಗ್ತೈತೆ. ಸಂಸ್ಥಾನಗಳ ಆಡಳಿತಕ್ಕೆ ಇತಿಶ್ರೀ ಏನು ಮಾಡ್ತಾರೆ, ಹಾಡ್ತಾರೆ. ಅಂದರೆ ಒಂದು ಪುರುಷಾಪನೆಯಲ್ಲಿ ಇಡ್ತಾರೆ. ಒಕ್ಕೂಟ ರಾಷ್ಟ್ರಕ್ಕೆ ಬುನಾದಿ ಹಾಕ್ತೈತೆ ಇದು ಸಂವಿಧಾನ. ಭಾರತ ಸಂವಿಧಾನವು 1950 ಜನವರಿ 26ರಂದು ಅಂಗೀಕರಿಸಲ್ಪಡ್ತೈತೆ. ಈ ದಿನವನ್ನು ನಾವೇನು ಮಾಡ್ತೀವಿ, ರಾಷ್ಟ್ರದಲ್ಲಿ ಗಣರಾಜ್ಯ ದಿನ ಆಗಿ ಆಚರಣೆ ಮಾಡ್ತೀವಿ. ಅನೇಕರಿಗೆ ಉತ್ತಮ ಸೇವೆಗಾಗಿ, ಶೌರ್ಯಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ ಧ್ವಜಾರೋಹಣ ನಂತರ ರಕ್ಷಣಾ ಪಡೆಗಳ NCC ಮತ್ತು ಶಾಲಾ ಮಕ್ಕಳಿಂದ ಪಥಸಂಚಲನ ನಡೀತೈತೆ. ಕೇಂದ್ರದಲ್ಲಿ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲರು ರಾಷ್ಟ್ರಧ್ವಜ ಹಾರಿಸಿ ಏನು ಮಾಡ್ತಾರೆ, ಜನತೆಗೆ ಶುಭಾಶಯ ಸಂದೇಶವನ್ನು ನೀಡ್ತಾರೆ. ಅಂದರೆ ಸಂವಿಧಾನ ಅಂದರೆ ಗಣರಾಜ್ಯೋತ್ಸವ ಮಾಡೋ ಟೈಮ್ನಾಗ ಏನು ಮಾಡ್ತಾರೆ, ರಾಷ್ಟ್ರದಲ್ಲಿ ರಾಷ್ಟ್ರಪತಿಯನ್ನು ಧ್ವಜಾರೋಹಣ ಮಾಡಿದರೆ, ರಾಜ್ಯದಲ್ಲಿ ಯಾರು ಮಾಡ್ತಾರೆ, ರಾಜ್ಯಪಾಲರು ಧ್ವಜಾರೋಹಣವನ್ನು ಮಾಡ್ತಾರೆ, ಅಂದರೆ ಧ್ವಜವನ್ನು ಹಾರಿಸ್ತಾರೆ. NCC ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳು, ಸಾಹಸ ಪ್ರಧಾನ ಚಟುವಟಿಕೆಗಳು ನಡೀತವೆ. ಈ ದಿನಾಚರಣೆಯನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಣೆ ಮಾಡ್ತಾರೆ. ಇದು ಎಲ್ಲರ ಗಮನ ಸೆಳೆಯುವ ದಿನಾಚರಣೆ ಆದುದರಿಂದ ಹಬ್ಬದ ವಾತಾವರಣ ರಾಷ್ಟ್ರದ ಎಲ್ಲ ಕಡೆ ಇರ್ತೈತೆ. ಅನೇಕ ಸಮಾರಂಭಗಳು, ಔತಣಕೂಟಗಳು ಈ ದಿನದಂದು ನಡೀತವೆ. ಈ ಹಬ್ಬ ರಾಷ್ಟ್ರೀಯ ಒಂದು ಮನೋಭಾವನೆ ಮತ್ತು ಜಾಗೃತವಾಗಲು ಏನಾಗ್ತೈತೆ, ಕಾರಣ ಆಗ್ತೈತೆ. ಈಗ ರಾಷ್ಟ್ರೀಯ ನಾಯಕರ ಜಯಂತಿಗಳು, ಇದನ್ನು ಕೂಡ ಗಾಂಧೀಜಿದು ಗಾಂಧಿ ಜಯಂತಿ ಕೂಡ ರಾಷ್ಟ್ರೀಯ ಹಬ್ಬ ಅಂತೇಳಿ ಬಿಂಬಿಸ್ತೀವಿ. ಜಯಂತಿ ಅಂದರೆ ಮಹಾಪುರುಷರ ಜನ್ಮ ದಿನಾಚರಣೆ. ರಾಷ್ಟ್ರೀಯ ಹಬ್ಬಗಳಂತೆ ಕೆಲವು ಮಹಾತ್ಮರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಭಾರತ ಪ್ರಧಾನಿ ಆದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತೀವಿ. ಗಾಂಧಿ ಜಯಂತಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ತನು, ಮನ, ಧನಗಳನ್ನು ಏನು ಮಾಡ್ತಾರೆ, ತ್ಯಾಗ ಮಾಡಿದ್ದಾರೆ. ಸರಳ ಜೀವನ ನಡೆಸೋದರಿಂದ ಅವರಿಗೆ ರಾಷ್ಟ್ರಪಿತ ಅಂತ ಹೇಳಿ ಕರಿತೀವಿ. ಗಾಂಧೀಜಿಯವರು ಹಲವು ಬಾರಿ ಏನು ಮಾಡ್ತಾರೆ, ಸೆರೆಮನೆವಾಸ ಕೂಡ, ಜೈಲಿಗೆ ಕೂಡ ಹೋಗಿರ್ತಾರೆ. ಬ್ರಿಟಿಷರು ನೀಡಿದಂತಹ ಕಷ್ಟ ಕೋಟಲೆಗಳನ್ನು ಏನು ಮಾಡ್ತಾರೆ, ಸಹಿಸಿ ಸತ್ಯ, ಅಹಿಂಸೆ ಮತ್ತು ತ್ಯಾಗಗಳ ಪ್ರತೀಕವಾಗಿ ಹಲವು ಸತ್ಯಾಗ್ರಹಗಳ ಮೂಲಕ ಏನು ಮಾಡ್ತಾರೆ, ಸ್ವಾತಂತ್ರ್ಯ ತಂದುಕೊಡ್ತಾರೆ. ತಮ್ಮ ಜೀವತ್ತೆತ್ತು ಹುತಾತ್ಮರಾಗಿರ್ತಾರೆ. ಅಂತಹ ಮಹಾನ್ ಪುರುಷರ ಜನ್ಮದಿನ ಪ್ರತಿ ವರ್ಷ ಅಕ್ಟೋಬರ್ 2ರಂದು ಏನು ಮಾಡ್ತಾರೆ, ರಾಷ್ಟ್ರದಾದ್ಯಂತ ಸರ್ವಧರ್ಮ ಪ್ರಾರ್ಥನೆ, ಶ್ರಮದಾನ, ಭಕ್ತಿ ಗೌರವಗಳಿಂದ ಆಚರಿಸಲ್ಪಡ್ತಾಯಿದೆ. ಮಕ್ಕಳ ದಿನಾಚರಣೆ. ಭಾರತ ಪ್ರಥಮ ಪ್ರಧಾನಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಜನ್ಮದಿನವನ್ನು ಅವರ ಇಚ್ಛೆಯಂತೆ ನವೆಂಬರ್ 14ರಂದು ಏನು ಮಾಡ್ತಾರೆ, ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ಶಿಕ್ಷಕರ ದಿನಾಚರಣೆ. ಪ್ರತಿ ವರ್ಷ ಸೆಪ್ಟೆಂಬರ್ 5 ಏನು ಮಾಡ್ತೀವಿ ನಾವು, ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಭಾರತದ ಗೌರವಾನ್ವಿತರು, ತತ್ವಜ್ಞಾನಿಗಳು, ಉತ್ತಮ ಬೋಧಕರು ಆದ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನವರು ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಏನು ಮಾಡ್ತೀವಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇಷ್ಟೇನಾಯಿತು ರಾಷ್ಟ್ರೀಯ ಹಬ್ಬ ಮತ್ತು ನಾಡ ಹಬ್ಬಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದಾವೆ, ನೋಡೋಣ. ನಾಡ ಹಬ್ಬಗಳು ಯಾವ್ಯಾವು ಅಂದರೆ ದಸರಾ ಆಗಿರ್ಬೋದು, ಕರ್ನಾಟಕ ರಾಜ್ಯೋತ್ಸವ, ಇದರಲ್ಲಿ ನಾಡ ಹಬ್ಬಗಳು ಅಂತ ಕರಿತೀವಿ. ದಸರಾ ಹಬ್ಬವನ್ನು ಎಷ್ಟು ದಿನಗಳ ಕಾಲ ನಡೀತದೆ ಅಂದರೆ 10 ದಿನಗಳ ಕಾಲ ನಡೀತೈತೆ. ದಸರಾ ಯಾವ ಅರಸರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಆಚರಣೆಗೆ ಬಂತಂದರೆ ವಿಜಯನಗರ ಅರಸರ ಒಂದು ಕಾಲದಲ್ಲಿ ಬರ್ತೈತೆ. ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ನಾಮಕರಣ ಮಾಡಲಾಗುತ್ತದೆ? ನವೆಂಬರ್ 1, 1973ರಲ್ಲಿ ಮಾಡ್ತಾರೆ. ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸ್ತೇವೆ ಅಂದರೆ ನವೆಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ
6 ವಾಕ್ಯದಲ್ಲಿ ಉತ್ತರಿಸಿ. ನಾಡಿನ ಏಕತೆಗೆ ನಾಡ ಹಬ್ಬಗಳು ಹೇಗೆ ಸಹಕಾರಿಯಾಗಿವೆ ಎಂಬುದನ್ನು ಬರೀಬೇಕು. ಕರ್ನಾಟಕ ರಾಜ್ಯೋತ್ಸವ ಹೇಗೆ ಆಚರಿಸ್ತೀವಿ ಅನ್ನೋದು ಬರೀಬೇಕು. ಇಲ್ಲಿ ಆಯುಧ ಪೂಜೆ, ಚಿನ್ನದ ಅಂಬಾರಿ, ಗಾಂಧಿ ಜಯಂತಿ ಇವೆಲ್ಲವೂ ಕೂಡ ಬರೀಬೇಕು ಟಿಪ್ಪಣಿಗಳು. ಈಗ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಆಗಸ್ಟ್ 15, 1947. ಜನವರಿ 26 ಏನು ಆಚರಣೆ ಮಾಡ್ತೀವಿ ಅಂದರೆ ಅದು ಗಣರಾಜ್ಯೋತ್ಸವ. ಅಕ್ಟೋಬರ್ 2 ಯಾರ ಜಯಂತಿ ಅಂದರೆ ಅದು ಗಾಂಧಿ ಜಯಂತಿ. ಮಕ್ಕಳ ದಿನಾಚರಣೆ ನವೆಂಬರ್ 14 ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹುಟ್ಟಿದ ಹಬ್ಬ ನೆನಪಿಗೆ ಏನು ಮಾಡ್ತೀವಿ ನಾವು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಇಲ್ಲಿ ನೋಡಿರಿ, ನಿಮಗೆ ತಿಳಿದಿರಲಿ, ಇಂಪಾರ್ಟೆಂಟ್ ಇದು. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯು ಭಾರತ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸತತ 4 ವರ್ಷಗಳಿಂದ ಅತ್ಯುನ್ನತ ಕ್ರೀಡಾ ಸಾಧನೆಗಾದವರಿಗೆ ಈ ಪ್ರಶಸ್ತಿ ನೀಡ್ತಾರೆ. ಕ್ರೀಡಾ ಮಂತ್ರಾಲಯವು ಪ್ರಶಸ್ತಿ ನೀಡಲು ಏನು ಮಾಡ್ತಾನೆ ಶೋಧನಾ ಸಮಿತಿಯನ್ನು ರಚಿಸಿ. ಕ್ರೀಡಾ ಮಂತ್ರಾಲಯವು ಪ್ರಶಸ್ತಿ ನೀಡಲು ಶೋಧನಾ ಸಮಿತಿಯನ್ನು ರಚಿಸಿ ಅತ್ಯುನ್ನತ ಸಾಧನೆಗಾದವರಿಗೆ ಏನು ಮಾಡ್ತಾರೆ ಸನ್ಮಾನ ಮಾಡ್ತಾರೆ. ಈ ಪ್ರಶಸ್ತಿಯಲ್ಲಿ ಪದಕ, ಪ್ರಮಾಣ ಪತ್ರ, 25 ಲಕ್ಷ ರೂಪಾಯಿ ನಗದು ಬಹುಮಾನ ಕೊಡ್ತಾರೆ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಮೌಂಟ್ ಎಷ್ಟು ಅಂದರೆ ಅದು 25 ಲಕ್ಷ ಆಗಿರ್ತೈತೆ. ಇಷ್ಟೇನಾಯಿತು ನಾಡ ಹಬ್ಬ ಮತ್ತು ರಾಷ್ಟ್ರೀಯ ಹಬ್ಬಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದಂಥ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ಕೊಳ್ತೀನಿ. ಎಲ್ಲರಿಗೂ ವಂದನೆಗಳು.